ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ನಲ್ಲಿ 176 ವರ್ಷಗಳ ಇತಿಹಾಸದಲ್ಲಿ ಇಂದು ಮೊದಲ ಬಾರಿಗೆ ಅಂಗಾಂಗ ದಾನ ನಡೆದಿತ್ತು. ಮೆದುಳು ನಿಷ್ಕ್ರಿಯವಾದ ಮಹಿಳೆಯ 2 ಕಣ್ಣು ಮತ್ತು ಲಿವರ್ ದಾನ ಪ್ರಕ್ರಿಯೆ ನಡೆಯಿತು. ಶಿವಮೊಗ್ಗ ರಾಕಿಗುಡೆಯ 41ರ ಹರಿಯದ ರೇಖಾ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಅಸ್ವಸ್ಥಗೊಂಡಿದ್ದು ಅವರನ್ನು ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಜನವರಿ 6ರಂದು ಕರೆತರಲಾಗಿತ್ತು. ಆದರೆ ಆಸ್ಪತ್ರೆಗೆ ದಾಖಲಾದ ರೇಖಾ ಅವರ ಮೆದುಳು ನಿಷ್ಕ್ರಿಯವಾಗಿದ್ದರಿಂದ ಆಸ್ಪತ್ರೆಯ ವೈದ್ಯರು ಅಂಗಾಂಗ ದಾನದ ಸಲಹೆ ನೀಡಿದ್ದು ಅದಕ್ಕೆ ಕುಟುಂಬಸ್ಥರು ಒಪ್ಪಿಗೆಯನ್ನು ಸೂಚಿಸಿದರು. ರೇಖಾ ಅವರ ಕಣ್ಣು ಮತ್ತು ಲಿವರ್ ತೆಗೆದು ದಾನ ಪ್ರಕ್ರಿಯೆ ನಡೆಸಲಾಯಿತು. 2 ಕಣ್ಣನ್ನು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಲಿವರ್ ಅನ್ನು ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ಕಳುಹಿಸಲಾಯಿತು. ಈ ಮೂಲಕ ಮೃತ ಮಹಿಳೆ ರೇಖಾ 3 ಮಂದಿಯ ಬಾಳಿಗೆ ಬೆಳಕಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ವೆನ್ಲಾಕ್ ಆಸ್ಪತ್ರೆಯ ಡಿಎಂಒ ಡಾಕ್ಟರ್ ಶಿವಪ್ರಕಾಶ್, ರೇಖಾ ಅವರು ಜನವರಿ 6ರಂದು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಮೆದುಳು ನಿಷ್ಕ್ರಿಯವಾದ ಪರಿಣಾಮ ಅಂಗಾಂಗ ದಾನ ಮಾಡಲು ಕುಟುಂಬಸ್ಥರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಕಣ್ಣು ಮತ್ತು ಲಿವರ್ ದಾನ ಮಾಡಲಾಗಿದೆ. ಇದು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ 176 ವರ್ಷಗಳ ಇತಿಹಾಸದಲ್ಲಿ ನಡೆದ ಮೊದಲ ಅಂಗಾಂಗ ದಾನವಾಗಿದೆ ಎಂದಿದ್ದಾರೆ. ಇದು ರೇಖಾ ಅಂತ ಒಬ್ಬರು ಪೇಷಂಟ್ ಬಂದಿದ್ದರು. 6ನೇ ತಾರೀಕು ಅವರು ಶಿವಮೊಗ್ಗದಿಂದ ರೆಫರ್ ಆಗಿತ್ತು. ಅವರಿಗೆ ಬ್ರೈನ್ ಡೆಡ್ ಅಂತ ಇಲ್ಲಿ ಮೆದುಳಲ್ಲಿ ರಕ್ತಸ್ರಾವ ಆಗಿತ್ತು, ಹೆಮರೇಜ್ ಆಗಿತ್ತು. ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆದಮೇಲೆ ಈಗ ನಾವು ಸೆಂಟ್ರಲ್ ಟೀಮಿಗೆ ಹೇಳ್ತೀವಿ. ಕೋಆರ್ಡಿನೇಟರ್ ಒಬ್ಬರು ಪದ್ಮ ಅಂತ ಇದ್ದಾರೆ, ಡಾಕ್ಟರ್ ವಿಜಯಕುಮಾರ್ ಅಂತ ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ. ಎಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡಿ ಅವ್ರನ್ನ ಸರ್ಜರಿಗೆ ಒಪ್ಕೊಳ್ತಾರೆ. ಐ ಮೀನ್ ಆರ್ಗನ್ ಡೊನೇಷನ್ಗೆ ಒಪ್ಕೊಳ್ತಾರೆ. ಆರ್ಗನ್ ಡೊನೇಷನ್ಗೆ ಒಪ್ಕೊಂಡ್ಮೇಲೆ ನಾವು ಸೆಂಟ್ರಲ್ ಕೋಆರ್ಡಿನೇಟ್ರಿಗೆ ಫೋನ್ ಮಾಡಿದಾಗ ಅವರೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಬಿಜಿಎಸ್ ಅಪೋಲೋ ಮೈಸೂರು ಅವ್ರು ಬಂದು ತೊಗೊಂಡೋಗಿದ್ದಾರೆ. ಅದು ಲಿವರ್ ತೊಗೊಂಡೋಗಿದ್ದಾರೆ. ಕಣ್ಣನ್ನು KMC ಮ್ಯಾಂಗ್ಳೂರವರು ರಿಟ್ರೀವ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಸರ್ಜರಿ ಸ್ಟಾರ್ಟ್ ಆಗಿ ಈಗ 12 ಕಾಲಿಗೆ ಮುಗಿದಿರುತ್ತೆ. ಸೊ ಅವರು ಒಂದು ಒಳ್ಳೆಯ ಮೆಸೇಜ್ ಇದೆ ಸಮಾಜಕ್ಕೆ, ಅತ್ಯುತ್ತಮವಾದ ಒಂದು ಸಂದೇಶ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ನಡೆಯುವಾಗಲೇ ಅವರಿಗೆ ಈ ಥರ ಆಯಿತು. ಅಲ್ಲಿಂದ ನಾವು ಇಲ್ಲಿಗೆ ಕರ್ಕೊಂಡು ಬಂದೀವಿ ಸರ್. ಕರ್ಕೊಂಬಂದಾದ ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರು. ಅದು ಪಾಸ್ ಆಗಿಲ್ಲ ಸರ್, ಫೇಲ್ ಆಗಿದೆ. ಅದರಿಂದ ಇಲ್ಲಿನ ಅವರು ಡಾಕ್ಟರ್ಸ್ಗಳು ಗೌರ್ಮೆಂಟ್ ಕಡೆಯಿಂದ ಈ ಥರ ಅವರಿಂದ ಏನಾರು ಉಪಯೋಗ ಆಗತ್ತಂತ ಕೇಳಿ ಅವರು ಏನಾರ ದಾನ ಮಾಡಿದ್ರೆ ಇದು ಮಾಡಿ ಅಂತ ಹೇಳಿದ್ರು. ನಾವು ಉದ್ದೇಶಕ್ಕೋಸ್ಕರ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ಸರ್